ಅವ್ರಿಗೂ ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆಯೇ ಹಾಗೆಯೇ ಶ್ರೀಯುತ ವಿಜಯೇಂದ್ರರವರು ಸಂಘದ ನಿರ್ದೇಶಕರು, ಅವರು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಶೃಂಗೇರಿ ಬೆಂಗಳೂರು ಅವರು ರೈತರ ಆದಾಯವನ್ನ ದ್ವಿಗುಣಗೊಳಿಸುವ ನಿಟ್ಟಿನಲ್ಲಿ ದುರ್ಗೆಯಲ್ಲಿ ಏನು ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋದಕ್ಕೋಸ್ಕರ ಬಂದಿದ್ದಾರೆ. ಅವರೆಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿ ನಮಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಸಹ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬುವುದರಿಂದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಶ್ರೀಯುತ ಪ್ರಕಾಶ್ ಅವರು ನಿರ್ದೇಶಕರು ಪುರಿಯವರು, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರು ಸಹ ನಮ್ಮ ಮನೆಗೆಲ್ಲರ ಪರವಾಗಿ ತುಂಬುವುದರಿಂದ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಬಗ್ಗೆ ಅದು ಅನುಭವ ಇಲ್ಲ, ಗೊತ್ತೂ ಇಲ್ಲ. ನಾವೇನೋ ಒಂದು ಎರಡು ಮಾತು ಹೇಳಿದ್ರು ಆಯಿತು, ಬಂದಿದ್ದೀವಿ. ಮುಂದೆ ತಿಳ್ಕೊಳ್ಳೋದು ಏನೇನು ಅಂತ ಈ ಕಾರ್ಯಕ್ರಮ ರೈತರಿಗೆ ಏನೇನು ಸವಲತ್ತು ಕೊಡಬೇಕು ಬಗ್ಗೆ ಇಷ್ಟ ಆಗಬೇಕು ಸಹ ಅವರೇ ಮಾಡ್ಕೊಡ್ತಾರೆ. ಅವ್ರ ಕಾರ್ಯಕ್ರಮ ಜೊತೆಗೆ ರೈತರಿಗೆ ಸಿಗ್ತಕ್ಕಂಥ ಸವಲತ್ತು ರಾಜ್ಯ ಮತ್ತು ಕೇಂದ್ರ. ನಮ್ಮ ರಮೇಶ್ ಹೇಳ್ತಾ ಇದ್ರು, ನಾವು ಬೆಳೆಯುವಂಥ ತಾಲೂಕಿಗೆ 5-6 ಬೆಳೆ ನಾವು ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೆ ಪ್ರಶಸ್ತಿ ಕೊಡುವ ಮಟ್ಟದಲ್ಲಿ PhD ಮಾಡೋದು ಸಹ ನಾವು ಸೆಲೆಕ್ಟ್ ಮಾಡ್ತೀವಿ. ಅಂಥವರ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಅವರ ಸಂದರ್ಭನ ತಗೊಂಡು ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡೋಣ. ಏಕೆಂದರೆ ಈ ರಾಜ್ಯದಲ್ಲಿ ರೈತರು ತುಂಬ ಕನಿಷ್ಠ ಕಡೆಗಣೆ ಒಳಪಟ್ಟಿರು. ನಿಮ್ಮ ವೈಯಕ್ತಿಕವಾಗಿ ತೆಂಗು ಅಡಿಕೆ ಬೆಳೆದಿರ ಜೀವನಕ್ಕೆ ತೊಂದರೆ ಇಲ್ಲದೆ ಇರ್ಬೋದು. ಕನಿಷ್ಠ ಆರೋಗ್ಯದಲ್ಲಿ ಎಕರೆಗಟ್ಟಲೆ ನೀರು ನಿಂತು ಹೋಗ್ತಾ ಇದೆ. ಈಗ ಒಂದು 5-6 ತಿಂಗಳಿಂದ ಸ್ವಲ್ಪ ತೆಂಗು ಅಡಿಕೆ ಬೆಲೆ ಬಂದಿದೆ. ಆ ಸಂದರ್ಭದಲ್ಲಿ ಈ ಮಳೆ ಉದಿತರಾಗಿ ರೈತರಿಗೆ ಮತ್ತೊಮ್ಮೆ ಸಂಕಟ ಒಳಪಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ಪರಿಹಾರ ಕೊಡಬೇಕು. ವರ್ಷಗಟ್ಟಲೆ ಕಷ್ಟಪಟ್ಟು ದುಡಿದು ವ್ಯವಸಾಯ, ನಾನು ಒಬ್ಬ MLA ಅಷ್ಟೇ ಒಪ್ಪಿರ್ತೀನಿ. ಅದು ವ್ಯವಸಾಯ ಹೆಂಗಲ್ಲ, ವ್ಯವಸಾಯ ನೀನು ಸಹಾಯ, ನಿಮ್ಮ ಅಪ್ಪ ಸಹಾಯ, ಮಗಮಕ್ಕಳೆಲ್ಲ ಸಹಾಯ, ಮಗಮಕ್ಕಳೆಲ್ಲ ಮಾಡುವಂಥ ಕೆಲಸ. ಆ ಸಂದರ್ಭ ಅದನ್ನೇ ನೆನ್ಕೊಂಡು ಜೀವನ ಮಾಡ್ತಕ್ಕಂಥ ವರ್ಗ ಅವರಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಕಾಳಜಿ. ವಿಶೇಷವಾಗಿ ಈ ಸಂಘದ ವತಿಯಿಂದ ಅವ್ರ ಸಮಸ್ಯೆಗೆ ಸ್ಪಂದಿಸಬೇಕು ಅಂತೇಳಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ಅವ್ರ ಯಶಸ್ಸಿಗೆ ರೈತರಿಗೆ ಅನುಕೂಲ ಆಗುವಂಥ ಸಂದರ್ಭ ಹೇಳ್ತಾ ಇವತ್ತು ನಾನು ಕಳಿಸಿ ನಮಗೆ ಇವತ್ತು ಸೋಮವಾರ ಜನ ಬಂದು ಕಾಯ್ತಾ ಇದ್ದಾರೆ. ಹಾಗಾಗಿ ಬೇಗ ಹೋಗ್ತಾ ಇದ್ದೀನಿ. ನಮ್ಮೆಲ್ಲರ ಅಪ್ಪಣೆ ನಮ್ಮದು ನಿರ್ಗಮಿಸ್ತೀನಿ. ಯಶಸ್ವಿಯಾಗಿ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಮಾಡಬೇಕು ಅಂತ ಏನೋ ಹೇಳಿದ್ರು. ಬಹಳ ಸಂತೋಷದಿಂದ ಒಪ್ಕೊಂಡು ಈ ಉದ್ಘಾಟನಾ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಿದೆ. ಏನಿವತ್ತು ಕೃಷಿ ದೇಶದ ಬೆನ್ನೆಲುಬು ಅಂತ ಹೇಳಿ ಈಗ ತಾನೇ ರಮೇಶ್ ಅವರು ಹೇಳ್ತಿದ್ರು. 85% ಇವತ್ತು ರೈತರಿದ್ದೀವಿ, 15% ಬೇರೆ ಇವತ್ತು ಉದ್ಯೋಗಿಗಳಿರ್ಬೋದು, ನಮ್ಮ ಬೇರೆ ಬೇರೆ
ವ್ಯವಸ್ಥೆನಲ್ಲಿ ಇವತ್ತು ಇರೋಂಥ ಒಂದು ವ್ಯವಸ್ಥೆನಲ್ಲಿ ಬಹಳ ಮುಖ್ಯವಾಗಿ ಇವತ್ತು ರೈತ ಅಭಿವೃದ್ಧಿ ಆದ್ರೆ ದೇಶದ ಅಭಿವೃದ್ಧಿ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರ ಕನಸೇನಿತ್ತು. ಆ ನಿಟ್ಟಿನಲ್ಲಿ ಇವತ್ತು ಕೃಷಿಗೆ ಪೂರಕವಾಗಿ ಎಲ್ಲ ರೀತಿ ಉದ್ಯಮಗಳು ಸಹ ರೈತರ ಮನೆ ಬಾಗಿಲಿಗೆ ತಲುಪಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕುಟುಂಬದಲ್ಲಿ ರಮೇಶ್ ಅವರು ಬಹಳ ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಅದಕ್ಕೆ ಪೂರಕವಾಗಿ ನಾವು ಸಹ ರೈತರು ಕೈ ಜೋಡಿಸ್ಬೇಕು. ನಮ್ಮ ಸಂಘದ ಅಧ್ಯಕ್ಷರು ಕಾರ್ಯಕಾರಿ ಮಂಡಳಿ ಅವರು ಹೇಳಿದ್ದೀರಿ, ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡೋದ್ರ ಮೂಲಕ ರೈತರಿಗೆ ಸಿಗ್ಬೇಕಾದಂತ ಎಲ್ಲ ರೀತಿ ಸೌಲಭ್ಯಗಳು ಸಹ ಪ್ರಾಮಾಣಿಕವಾಗಿ ಕಲ್ಪಿಸುವಂತ ಒಂದು ಕೆಲಸ ಕಾರ್ಯಗಳನ್ನ ನಾವು ನೀವು ಸೇರಿ ಮಾಡೋಣ ಅಂತ ಹೇಳ್ತಾ, ಬಹಳ ಮುಖ್ಯವಾಗಿ ಇವತ್ತು ರೈತರು ಕೃಷಿ ಜೊತೆಗೆ ಹೈನುಗಾರಿಕೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ರೈತರು ತೊಡಗಿಸ್ಕೊಂಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲೂ ಸಹ ಸುಮಾರು 86,000 ಜನ ಉತ್ಪಾದಕರು ಇವತ್ತು ಹೈನುಗಾರಿಕೆಗೆ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ನಮ್ಮ ತಾಲೂಕಲ್ಲೂ ಸಹ 131 ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದೆ. ಜಿಲ್ಲೆಯಲ್ಲಿ 1384 ಸಹಕಾರ ಸಂಘಗಳು ಕೆಲಸ ನಿರ್ವಹಿಸ್ತಾ ಇದೆ. ಪ್ರತಿನಿತ್ಯ ಸುಮಾರು 10,70,000 ಲೀಟರ್ ಹಾಲು ಶೇಖರಣೆ ಆಗ್ತಾ ಇದೆ. ತಮಗೆಲ್ಲ ಗೊತ್ತಿದೆ, ಬಡತನದಲ್ಲಿ ಸಾಮಾಜಿಕ ನ್ಯಾಯ, ನದಿ ನೀರಿನಲ್ಲಿ ಸಾಮಾಜಿಕ ನ್ಯಾಯ ಇವತ್ತು ನಮಗೆ ಇಲ್ಲ. ಇದು ಬಹಳ ನೋವಿನಿಂದ ಹೇಳಬೇಕಾದ್ರೆ, ನಾನು ಯಾವುದೇ ಪಕ್ಷದ ಸದಸ್ಯ ಅಲ್ಲ. ನಾನು ಬಹಳ ಜನ ಗೊತ್ತಿರಬೇಕು, ನಾನು ಬಿಜೆಪಿ ಅಲ್ಲ, ಕಾಂಗ್ರೆಸ್ ಅಲ್ಲ, ದಳನೂ ಅಲ್ಲ. ನಾನು ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ವ್ಯಕ್ತಿ. ಬಟ್ ಬಸವರಾಜ್ ಅವ್ರ ಜೊತೆಲಿ ಕೆಲವರು ಅವ್ರು ಕಾಂಗ್ರೆಸ್ ಬಿಜೆಪಿ ಇದ್ರು, ಬಟ್ ಕಾಂಗ್ರೆಸ್ ಅಲ್ಲಿ ಇದ್ದೇ ಅವರಿದ್ದಾಗ. ತದನಂತರ ನಾನು ಯಾವ ಪಕ್ಷಕ್ಕೂ ಹೋಗಿಲ್ಲ. ನಮ್ಮ ದೇಶದ ದೊರೆ ಪ್ರಧಾನಿ ಮೋದಿ ಅವರೇ, ಯಾರೇ ರಾಜ್ಯದ ದೊರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ, ಉಪಮುಖ್ಯಮಂತ್ರಿ ಶಿವಕುಮಾರ್ ಅವರೇ, ಜಿಲ್ಲೆಯ ದೊರೆ ಪರಮೇಶ್ವರ್ ಅವರೇ, ಕೇಂದ್ರದಲ್ಲಿ ಸೋಮಣ್ಣ ಅವರೇ, ಇಲ್ಲಿ ಬಂದ್ರೆ ಕೃಷ್ಣಪ್ಪನವರೇ ದೊರೆ. ಇಲ್ಲಿ ಪಕ್ಷ ಪಾರಂಪರಿಕ ಅಥವಾ ಅದು ಜಾತಿ ಅವನ್ನೆಲ್ಲ ಬಿಟ್ಟು ತೊಲಗಿಸ್ಬೇಕು. ಈಗ ನಾನು ಬಹಳಷ್ಟು ಹೋರಾಟಗಳನ್ನ ನಾನು ಮಾಡಿದ್ದೀನಿ ಜಿಲ್ಲೆಯಲ್ಲಿ. ಬಹುಶಃ ನಮ್ಮೂರಿನಲ್ಲೇ ನಾನು 88 ಇಸ್ವಿಯಲ್ಲಿ ನಾನು ಎಮ್ಮೆ ಕಾಯುವಾಗ ಆ ಜಾಗ ನೋಡಿ ಒಂದು ಗೌರ್ಮೆಂಟ್ ಜಾಗ ಜ್ಞಾನ ಮಾಡಿಸ್ತು 88ರಲ್ಲಿ. ಅವತ್ತು ಫೈಟ್ ಮಾಡಿ, ಅವತ್ತು ಬಸವರಾಜ್ ಅವರು ನಾವು ಫೈಟ್ ಮಾಡಿ 37 ವರ್ಷದಲ್ಲಿ ಇವತ್ತು ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ತಂದ್ವಿ. ಹೆಲಿಕಾಪ್ಟರ್ ಪಾಕಿಸ್ತಾನಕ್ಕೂ ಒಂದು ಹೋಯ್ತು ಯುದ್ಧಕ್ಕೆ. ಇವತ್ತು 100 ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕೊಟ್ಟಿದ್ದಾರೆ. ಬಟ್ ನಮ್ಮ ಜನಕ್ಕೆ, ನಮ್ಮ ಜಿಲ್ಲೆಯ ಜನಕ್ಕೆ ನಾವು ಉದ್ಯೋಗ ಕೊಡ್ಸಕ್ ಆಗಿಲ್ಲ. ವಿಫಲರಾಗಿದ್ದೀವಿ ನಾವು ಇವತ್ತು. ಏಕೆಂದ್ರೆ ಸರ್ಕಾರದ ಕಾನೂನುಗಳು ಆ ರೀತಿ ಇದ್ದಾವೆ. ನಾವು ಆಶ್ವಾಸನೆ ಕೊಡ್ತೀವಿ ಜನಗಳಿಗೆ, ಜಾಗ ಕೊಡುವ, ನೀವು ಬಿಡ್ರಪ್ಪ, ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿಸ್ತೀವಿ, ಅದು ಇದು ಅಂತ. ಬಟ್ ಸಾಧ್ಯ ಆಗಲ್ಲ. ಬಹಳಷ್ಟು ತೊಂದರೆಗಳು ಇರ್ತವೆ. ಬಟ್ ಮಾಡೋದಕ್ಕೆ ಪ್ರಯತ್ನ ಬಿಟ್ಟರು ಮಾಡಲೂಬಹುದು. ಅದು ವಿಲ್ ಬೇಕು, ಪೊಲಿಟಿಕಲ್ ವಿಲ್ ಬೇಕು. ಈಗ ಆ ಕಾರ್ಯ ಮಾಡಬೇಕಾಗಿದೆ. ಈಗ ನಾನು ಪರೋಕ್ಷವಾದ ಜೊತೆ ಸೇರಿಸಿ ನೀರಾವರಿ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿ, ಊರಿಗೆ ಒಂದು ಕೆರೆ ನದಿಗೆ ಬೇಕು ಅಂತ ಇತ್ತು. ಅದ್ರ ಬಗ್ಗೆ ಹೋರಾಟ ಮಾಡೋದ್ರ ಜೊತೆಗೆ ರಾಜ್ಯದ ದಿಶಾ ಕಮಿಟಿ ಅಂತ ಜಿಲ್ಲೆಯಲ್ಲಿ ಎಂಪಿಗಳ ಅಧ್ಯಕ್ಷತೆ ಇರುತ್ತೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಇರುತ್ತೆ. ನಾನು ಆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಕಮಿಟಿಯಲ್ಲೂ ಮೆಂಬರ್ ಆಗಿದ್ದೆ. ಈ ಜಿಲ್ಲೆಯವರೆಗೂ ಆಗಿದ್ವಿ. ಈಗ ನಾನು ರಾಜ್ಯ ಮಟ್ಟದಲ್ಲಿ ಮೆಂಬರ್ ಆಗಿದ್ದಾಗ ಈ ಶಾಲೇಂದ್ರ ಜಗದೀಶ್ ಅವರೇ ಚೀಫ್ ಸೆಕ್ರೆಟರಿ ಅವರು ಮೆಂಬರ್ ಸೆಕ್ರೆಟರಿ ಇದ್ರು ಯಾವಕ್ಕೆ ದಿಶಾಗೆ. ನಾನು ಅವ್ರ ಜೊತೆ ಒಂದು MOU ಮಾಡಿಕೊಂಡೆ. ಕೇಂದ್ರ ಸರ್ಕಾರದಿಂದ ಗೌರ್ಮೆಂಟ್ ಆಫ್ ಕರ್ನಾಟಕಕ್ಕೆ ಹೈಯೆಸ್ಟ್ ಫಂಡ್ ತರಬೇಕು, ಒಂದು ಸ್ಟ್ರಾಟಜಿಕ್ ಮಾಡ್ಕೊಂಡು ಒಂದು MOU ಮಾಡಿಕೊಟ್ರು. ಅದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಉತ್ಕಾಂಡ. ನನ್ನ ಮಗ M.Tech ಮಾಡುವಾಗ ಅದು ಪ್ರಾಜೆಕ್ಟ್ ಬುಕ್ಕೆ ಕೊಡಿಸಿದೆ ನಾನು ಅದಕ್ಕೆ. ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಎಲ್ಲೆಲ್ಲಿ ತರಬೇಕು, ಯಾಕೆ ಮಾಡ್ತಾವ್ರೆ, ಮರತಾಯಿ ಧೋರಣೆ ಅಂತ ಹೊಡಿತಾರೆ ನಮ್ಮ ರಾಜಕಾರಣಿಗಳು. ಅದಕ್ಕೂ ಇಲ್ಲ, ತಾಯಿಗೂ ಇಲ್ಲ. ಕರೆಕ್ಟ್ ಆಗಿ ಪ್ರಪೋಸಲ್ ಹೋಗ್ಬೇಕು, ಸರ್ವಿಸ್ ಮಾಡ್ಬೇಕಷ್ಟೇ. ಯಾಕೆಂದ್ರೆ ಇವತ್ತು ನಾನು ಸಾಧಕ, ನಾನು ಧೈರ್ಯವಾಗಿ ಬಸವರಾಜ ಜೊತೆ ಒಳಗಿದ್ದು ಯಾರು ಬಂದ್ರು ಇವತ್ತು ಚುನಾವಣೆ ನಾವು ಮಾಡೋದು ಒಂದೊಂದು ಪೇಪರ್ ಮೂವ್ಮೆಂಟ್ ಆಗಿರೋದು ಏನು ಅಂತ ನನ್ನ ಮನೆಗೆ ಬಂದು ಗ್ರಂಥಾಲಯ ಮ್ಯೂಸಿಯಂ ಮಾಡ್ತಾ ಇದ್ದೀನಿ. ನನಗೆ ತುಮಕೂರಿ ನೋಡಿ ಯಾರು ಇಲ್ಲೇ ಬರಬೇಕು ಅಂತ 7 ರಾಜ್ಯಗಳ ಮುಖ್ಯಮಂತ್ರಿಗಳು ಫೈಟ್ ಮಾಡಿದ್ರು. ನಾವು ತಂದ್ವಿ ಫೈಟ್ ಮಾಡಿದ್ದು ಗುಂಪಿಗೆ, ನಮ್ಮೂರಿಗೆ ಒಟ್ಟೂರಿಗೆ. ಇವತ್ತ ನಿಮ್ದು ಮನಮೋಹನ್ ಸಿಂಗ್ ಅವರು ಒಂದು ಕಾನೂನು ಮಾಡಿದ್ರು, ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಅಂತ. ಇಡೀ ದೇಶಕ್ಕೆ ಕತ್ತು ಕೊಟ್ಟರು. 10ರಲ್ಲಿ ಉತ್ತರ ಇಂಡಿಯಾದಲ್ಲಿ ಒಬ್ಬರೇ ಒಬ್ಬ ಅಜ್ಜಿ ಹಾಕಿಲ್ಲ ತುಮಕೂರು ಅಂತ ಬಿಟ್ರೆ. ಇವತ್ತು ನಾವು 12,000 ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಅಂತ ದೇಶ ಬಸವರಾಜ್ ನಾವು ಫೈಟ್ ಮಾಡ್ತಾ ಇರೋದು. ಇವತ್ತು 12,000 ಎಕರೆಲ್ಲಿ ಇಂಡಿಯಾದಲ್ಲಿ 9 ನಾರ್ತ್ ಇಂಡಿಯಾಕ್ಕೆ ಹೋದ್ರು. ಇಲ್ಲಿ ನಮ್ಮ ರಾಜಕಾರಣಿಗಳಿಗೆ ಅದೇನು ಆಗುತ್ತೋ ಗೊತ್ತಿಲ್ಲ. ಒಂದೇ ಒಂದು ಬಂದಿದ್ದು SP ರಂಗನಾಥ್ ಅವರು ಬಸವರಾಜ್ ಸ್ಯಾಂಕ್ಷನ್ ಆದಾಗ ಬಸವರಾಜ್ ಅವರಿಗೆ ಎಂತ ಸ್ಕೀಮ್ ತಂದ್ರಿ ನಮ್ಗೆ ಅಂತ. ಬಸವರಾಜ್ ಅವರು ನನ್ನ ತಪ್ಪಿಗೆ ಬೇಡಿ, ಅವ್ರ ತಪ್ಪಿಗೆ ಬೇಡಿ ರಮೇಶ್ ಅಂತ ಅಲ್ಲಿ ಸಿಗ್ತಕ್ಕೆ ಇವ್ನ ಕಾನ್ಸೆಪ್ಟ್ ಇವ್ನು ಮಾಡೋದು ನಾವು ಸೈನ್ ಹಾಕಿರ್ಬೋದು ಅಂತ. ಫುಡ್ ಪಾರ್ಕ್ ದೇಶದಲ್ಲಿ 10 ಫುಡ್ ಪಾರ್ಕ್ 30 ಫುಡ್ ಪಾರ್ಕ್ ಕೊಡ್ಬೇಕು ಅಂತ ಮನಮೋಹನ್ ಸಿಂಗ್ ಕಾನ್ಸೆಪ್ಟ್
you